ಲಕ್ಷ್ಮಿ ಕೂರಿಸಿದಾಗ 2 ಸೈಡು ಈ ಥರ ಕಂಬಗಳಿಟ್ರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ? ಆದ್ರೆ ಈ ಥರದ್ ಹಿತ್ತಾಳೆದ ಅಂಗಡಿಯಲ್ಲಿ ಕೇಳಕ್ಕೆ ಹೋದ್ರೆ ಸಾವಿರಾರು ಗಟ್ಲೆ ಹೇಳ್ತಾರೆ. ಅದಕ್ಕೆ ಈ ಥರ ಬೌಲ್ ತಗೊಂಡು ನಾನು ಆ ಥರನೇ ಕಾಣೋ ಹಾಗೆ ಮಾಡಿದ್ದೀನಿ. ಅದು ಎಕ್ಸಾಕ್ಟ್ ಇಲ್ಲ ಅಂದ್ರೂ ಒಂದ್ ಸ್ವಲ್ಪ ಸಿಮಿಲರ್ ಇದೆ. ಓಕೆ ಮ್ಯಾನೇಜ್ ಮಾಡ್ಕೋಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನಿಮಿಗೂ ಇಷ್ಟ ಆದ್ರೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಸ್ವಲ್ಪ ಗಟ್ಟಿ ಇರೋ ಬೌಲ್ ತಗೊಂಡ್ರೇನೆ ಒಳ್ಳೇದು. ಇದು ಚಿಕ್ಕದಿರೋದು ಶುಗರ್ ಕೇನ್ ಹಸ್ಕಿಂದ ಮಾಡಿರೋದು ಸ್ವಲ್ಪ ಗಟ್ಟಿಗಿದೆ. ದೊಡ್ಡದು ಪೇಪರ್ ಬೌಲ್ ಅದು ತೆಳ್ಳಗಿದೆ. ಅದು ಅಷ್ಟು ಬ್ಯಾಲೆನ್ಸ್ ಸಿಗ್ತಾ ಇರ್ಲಿಲ್ಲ. ಸೊ ಬೆಟರ್ ನೀವೇನಾದ್ರು ಟ್ರೈ ಮಾಡೋದಿದ್ರೆ ಶುಗರ್ ಕೇನ್ ಹಸ್ಕ್ ಬೌಲೇ ತಗೊಳ್ಳಿ. ಮೇಲ್ಗಡೆ ಪಾರ್ಟ್ ಮಾಡಕ್ಕೆ ನಾನು ಸ್ವಲ್ಪ ದಪ್ಪ ಈ ಡ್ರಾಯಿಂಗ್ ಶೀಟ್ ತಗೊಂಡು ಅದ್ರಲ್ಲಿ ಕೋನ್ ಮಾಡ್ಕೊಂಡಿದ್ದೀನಿ. ಈ ತರ ಕೋನ್ ಮಾಡಕ್ ಬರಲ್ಲ ಅಂದ್ರೆ ಈ ಬರ್ತ್‌ಡೇ ಕ್ಯಾಪ್ಸ್ ಇರುತ್ತಲ್ಲ ಅದನ್ನು ತಂದು ಕಟ್ ಮಾಡಿ ಅಂಟಿಸ್ಕೋಬಹುದು. ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ದಪ್ಪ ಇರಬೇಕು ಪೇಪರಲ್ಲಿ ಮಾಡೋದಿದ್ರೆ. ಈ ಫೋಮ್ ಶೀಟ್ ತರದ್ ಬೌಲು ಸಿಗುತ್ತೆ. ಅದು ಬರಲ್ಲ. ಯಾಕಂದ್ರೆ ನಾವು ಸ್ಪ್ರೇ ಪೇಂಟ್ ಮಾಡಿದಾಗ ಮೆಲ್ಟ್ ಆಗ್ಬಿಡುತ್ತೆ. ಆಯಿಲ್ ಪೇಂಟು, ಸ್ಪ್ರೇ ಪೇಂಟ್ ಏನ್ ಮಾಡಿದ್ರು. ಸೊ ಬೆಟರು ಶುಗರ್ ಕೇನ್ ಹಸ್ಕ್ ಬೌಲ್ ಯೂಸ್ ಮಾಡಿದ್ರೇನೆ ಒಳ್ಳೇದು. ಸ್ವಲ್ಪ ಗಟ್ಟಿನೂ ಇರುತ್ತೆ, ವಾಲಾಡಲ್ಲ. ಲೈಟ್ ವೇಟ್ ಇದ್ರೆ ತುಂಬಾ ವಾಲಾಡುತ್ತೆ. ಒಳಗಡೆ ಏನಾದ್ರು ಮಣ್ಣು ಆ ಥರ ಏನಾದ್ರು ಹಾಕ್ಬೇಕಾಗುತ್ತೆ ವೆಯ್ಟ್ ತಡೆಯಕ್ಕೆ. ಆಮೇಲೆ ನಾನು ಈ ಥರ ಜೋಡಿಸ್ಕೊಂಡು ಎಲ್ಲ ಗಮ್ ಹಾಕಿ ಅಂಟಿಸಿದ್ದೀನಿ ಅಷ್ಟೇ, ಇಲ್ಲಿ ತೋರಿಸಿಲ್ಲ. ಹಾಟ್ ಗ್ಲೂ ಇಲ್ಲಾಂದ್ರೆ ನೀವು ಮಾಮೂಲಿ ಫೆವಿಕಾಲ್ ಹಾಕಿದ್ರು ಆಯ್ತು. ಪೇಪರ್ ಇರೋದ್ರಿಂದ ಅದು ಅಂಟ್ಕೊಂಡ್ಬಿಡುತ್ತೆ. ಲಾಸ್ಟಿಗೆ ಈ ಥರ ಸ್ಪ್ರೇ ಮಾಡಿಡೋದು. ಈ ಥರ ನಾನು 4 ಮಾಡಿದ್ದೀನಿ ದೊಡ್ಡದು, ಚಿಕ್ಕದು. ಸೈಡಿಗೆ ಇಟ್ಟಾಗ ಚೆನ್ನಾಗಿ ಕಾಣುತ್ತೆ ಅಂತ. ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಕ್ಸಾಕ್ಟ್ ಆ ಥರ ಇಲ್ಲ ಬಟ್ ಓಕೆ ಚೆನ್ನಾಗಿ ಕಾಣ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.